ಒಂದು ಶೆಡ್ ಹಾಕಬೇಕಂದ್ರೆ ಒಂದು ಅಂಗಡಿ ಕಟ್ಕೋಬೇಕಾದ್ರೆ ಪರ್ಮಿಷನ್ ಅವ್ರು ಮುಂಚೆಯಿಂದನೂ ಯಾವುದು ತಗೊಂಡಿಲ್ಲ. NOC ಅದೆಲ್ಲ ಏನೂ ತಗೊಂಡಿರಲಿಲ್ಲ. ನಾವು ಅವ್ರಿಗೆ ಹೇಳಿದ್ವಿ NOC ಎಲ್ಲ ತಗೊಂಡಿದ್ರೆ ಈ ಥರ ಇಷ್ಟು ಎತ್ತರದ್ದು ಅಕಸ್ಮಾತ್ ಸಡನ್ ಆಗಿ ಬಿದ್ದೋಯ್ತು ಏನೋ ಆಯಿತು ಅಂತೆಲ್ಲ ಅಂದರೆ ಕಷ್ಟ ಆಗತ್ತೆ ಅಂತ. ಆ್ಯಂಡ್ ಇಲ್ಲಿಂದ ತುಂಬ ಬೇರೆ ಬೇರೆ ಕಡೆಯಿಂದ ಎಲ್ಲನೂ ಜನ ಎಲ್ಲ ಬಂದು ಇಲ್ಲಿ ಏನೋ ಪೂಜೆ ಎಲ್ಲ ಮಾಡ್ತಾರೆ ಅಂತೆಲ್ಲ. ಪ್ಲಸ್ ಒಂದು 2 ಸಲ ಆಕ್ಸಿಡೆಂಟು ಆಗಿತ್ತು ಈ ರೋಡಲ್ಲಿ. ನಾನೇ ಹೋಗ್ಬೇಕಾದ್ರೆ ತುಂಬ ಗಾಡಿ ಎಲ್ಲ ಬ್ಲಾಕ್ ಆಗೋದು ಅದೆಲ್ಲನೂ ಆಗಿತ್ತು. ಆವಾಗಲೂ ನಾನು ಹೇಳಿದ್ದೆ ಅವ್ರಿಗೆ, ಬಟ್ ಅವ್ರು ಯಾವುದೇ ಪರ್ಮಿಷನ್ ತಗೊಂಡಿಲ್ಲ. ಆಮೇಲೆ ಇವಾಗ ಕಂಪ್ಲೇಂಟ್ ಆಗಿದೆ ಅಂತ ರೆವಿನ್ಯೂ ಜನರೇಟ್ ಆಗ್ತಾ ಇದೆ ಮೇಡಮ್. ಇಲ್ಲಿ ಹೆಚ್ಚು ಕಡಿಮೆ 1 ಎಕರೆದಲ್ಲಿ ಆಗಿದೆ ಮೇಡಮ್. ಅದೆಲ್ಲ ಏನು ನಿಮ್ಮ ಪರ್ಮಿಷನ್ ಇಲ್ಲ, ಅದು ಅವ್ರದ್ದು ಸ್ವಂತ ಸರ್ವೆ ನಂಬರ್ ಅದು. ಹೇಗೆ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತ ನೋಟಿಸ್ ಕೊಟ್ಟಿಲ್ಲ. ನಾವು ಬಾಯಿ ಮಾತಲ್ಲಿ ಹೇಳಿದ್ವಿ ನಾವು ಅವ್ರಿಗೆ. ಯಾಕಂದ್ರೆ ಅವ್ರು ಇವಾಗ ನಾವು ಯಾವಾಗ ಬಂದ್ರೂ ಅವೈಲೇಬಲ್ ಇರ್ತಿರ್ಲಿಲ್ಲ. ಲಾಸ್ಟ್ ಟೈಮ್ ನಾವು SI ಸರ್ ಜೊತೆ ಬಂದಾಗಲೇ ಅವ್ರು ಅವೈಲೇಬಲ್ ಇರಲಿಲ್ಲ. ಇಲ್ಲಿ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ರು ನಾವು ಹೇಳಿ ಕಳಿಸಿದ್ದಾದ್ಮೇಲೆ. ಇವಾಗ ಟ್ಯಾಕ್ಸ್ ಪರ್ಪಸ್ಗೋಸ್ಕರ ನೀವು ಇಷ್ಟು ದಿವಸ ಆದ್ರೂ ಖಾತೆ ಎಲ್ಲ ಆಗಿದೆ, ಇನ್ನೂ ನೀವು ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತ ಹೇಳಿದಕ್ಕೆ ಟ್ಯಾಕ್ಸ್ ಪರ್ಪಸ್ಗೋಸ್ಕರ ನಾವು ಅವ್ರಿಗೆ ಹೇಳಿದ್ವಿ. ಇಲ್ಲ, ಅದನ್ನ ಈ ಸ್ವತ್ತು ಮಾಡಿದಾರೆ, ಅದಕ್ಕೋಸ್ಕರ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿರೋದು. ಈ ಸ್ವತ್ತು ಆಗಿದೆ, ಮುಂಚೆನೇ ಆಗಿದೆ. 1 ಎಕರೆ ಪ್ರದೇಶದಲ್ಲಿದೆ ಇದು. ಈ ಸ್ವತ್ತು ಸಣ್ಣ ರೈತರು ಶೆಡ್ ಹಾಕೊಂಡು ಕೂಡ ಹೌದು ಹೌದು ತಗೊಳ್ಳಬೇಕು. ಹೌದು, ಸಣ್ಣ ಅಂಗಡಿ. ಬಟ್ ಅವರು ಪರ್ಮಿಷನ್ ಸರ್ವೆ ನಂಬರ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಕೊಬೇಕಾದ್ರೆ ತಮ್ಮ ಸ್ವಂತದ್ದು ಅಂತ ಹೇಳಿ ಇದ್ ಮಾಡಿರ್ತಾರೆ. ಸರ್ವೆ ನಂಬರ್ ಅಲ್ಲಿ ಇದ್ದಿದ್ದಕ್ಕೆ ಅವಾಗ ಯಾರನ್ನೂ ಏನು ಮಾತಾಡಿರೋದಿಲ್ಲ. ಗ್ರಾಮ ಠಾಣಾ ವ್ಯಾಪ್ತಿಲ್ಲ ಆದ್ರೆ ನಾವ್ ಯಾಕೆ ಮಾಡಿಲ್ಲ ಅಂತ ಕೇಳ್ತೀವಿ. ಇವಾಗ ಶೆಡ್ ಎಲ್ಲ ನಾವು NREGನಲ್ಲಿ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೊಳ್ಳಿ ಅಂತ ಏನು ಹೇಳಲ್ಲ. ಆಕ್ಷನ್ ಪ್ಲಾನ್ ಅಲ್ಲಿ ಇದೆಯಾ ಅಂತ ಅಷ್ಟೇ ಕೇಳೋದು ನಾವು. ನೀವು ಪರ್ಮಿಷನ್ ತಗೊಬೇಕು ಅಂತ ಹೇಳಲ್ಲ. ಮನೆ ಕಟ್ಟೋದು ಆ ತರದ್ದೆಲ್ಲ ಇದ್ರೆ ಲೈಸೆನ್ಸ್ ತಗೊಳ್ಳಿ ಅಂತ ಹೇಳೇ ಹೇಳ್ತೀವಿ. ಅವ್ರು ಬೋರ್ಡ್ ಹಾಕೊಂಡಿದ್ದಾರೆ ಸರ್, ಅವ್ರು ಬೋರ್ಡ್ ಹಾಕೊಂಡಿದ್ದಾರೆ. ಪ್ಲಸ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಬರ್ತಾ ಇರತ್ತೆ, ಜನನು ಮರಳಾಗ್ಬಿಟ್ಟು ಎಲ್ಲ ಬಂದಿರ್ತಾರೆ. ಅಲ್ಲ, ಇವಾಗ ನಾನು ಬಂದಿದ್ದಾದ್ಮೇಲೆ ಅವ್ರದ್ದು ಈ ಸ್ವತ್ತು ಇದೆ ಅಂತ ಹೇಳಿದ್ರು, ಅವಾಗ ಟ್ಯಾಕ್ಸ್ ಕಟ್ಟಬೇಕು ಅಂತ ಅವ್ರಿಗೆ ಇನ್ಸಿಸ್ಟ್ ಮಾಡಿದ್ವಿ. ದೇವಸ್ಥಾನ 4 years ಆಗಿದೆ ಸರ್. ನಾನು ಬಂದ್ಬಿಟ್ಟು ಇಲ್ಲಿ 6 months ಆಗಿದೆ ಅಷ್ಟೇ. ಮುಂಚೆಯಿಂದ PDOs ಇದ್ದವರು ಅವ್ರು ಏನ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಅದೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ಆಮೇಲೆ ನಾನು ಇಲ್ಲಿ ಪಾಸ್ ಆಗ್ಬೇಕಾದ್ರೆ ಕೇಳಿದ್ದು, ಏನಿದು ಇಷ್ಟು ಎತ್ತರ ಇದೆಯಲ್ಲ ಇಲ್ಲಿ ಅಂತಾನೆ ಕೇಳಿದ್ದು ನಾನು. ಒಂದು ಶೆಡ್ ಹಾಕಬೇಕಂದ್ರೆ ಒಂದು ಅಂಗಡಿ ಕಟ್ಕೋಬೇಕಾದ್ರೆ ಪರ್ಮಿಷನ್ ಅವ್ರು ಮುಂಚೆಯಿಂದನೂ ಯಾವುದು ತಗೊಂಡಿಲ್ಲ. NOC ಅದೆಲ್ಲ ಏನೂ ತಗೊಂಡಿರಲಿಲ್ಲ. ನಾವು ಅವ್ರಿಗೆ ಹೇಳಿದ್ವಿ NOC ಎಲ್ಲ ತಗೊಂಡಿದ್ರೆ ಈ ಥರ ಇಷ್ಟು ಎತ್ತರದ್ದು ಅಕಸ್ಮಾತ್ ಸಡನ್ ಆಗಿ ಬಿದ್ದೋಯ್ತು ಏನೋ ಆಯಿತು ಅಂತೆಲ್ಲ ಅಂದರೆ ಕಷ್ಟ ಆಗತ್ತೆ ಅಂತ. ಆ್ಯಂಡ್ ಇಲ್ಲಿಂದ ತುಂಬ ಬೇರೆ ಬೇರೆ ಕಡೆಯಿಂದ ಎಲ್ಲನೂ ಜನ ಎಲ್ಲ ಬಂದು ಇಲ್ಲಿ ಏನೋ ಪೂಜೆ ಎಲ್ಲ ಮಾಡ್ತಾರೆ ಅಂತೆಲ್ಲ. ಪ್ಲಸ್ ಒಂದು 2 ಸಲ ಆಕ್ಸಿಡೆಂಟು ಆಗಿತ್ತು ಈ ರೋಡಲ್ಲಿ. ನಾನೇ ಹೋಗ್ಬೇಕಾದ್ರೆ ತುಂಬ ಗಾಡಿ ಎಲ್ಲ ಬ್ಲಾಕ್ ಆಗೋದು ಅದೆಲ್ಲನೂ ಆಗಿತ್ತು. ಆವಾಗಲೂ ನಾನು ಹೇಳಿದ್ದೆ ಅವ್ರಿಗೆ, ಬಟ್ ಅವ್ರು ಯಾವುದೇ ಪರ್ಮಿಷನ್ ತಗೊಂಡಿಲ್ಲ. ಆಮೇಲೆ ಇವಾಗ ಕಂಪ್ಲೇಂಟ್ ಆಗಿದೆ ಅಂತ ರೆವಿನ್ಯೂ ಜನರೇಟ್ ಆಗ್ತಾ ಇದೆ ಮೇಡಮ್. ಇಲ್ಲಿ ಹೆಚ್ಚು ಕಡಿಮೆ 1 ಎಕರೆದಲ್ಲಿ ಆಗಿದೆ ಮೇಡಮ್. ಅದೆಲ್ಲ ಏನು ನಿಮ್ಮ ಪರ್ಮಿಷನ್ ಇಲ್ಲ, ಅದು ಅವ್ರದ್ದು ಸ್ವಂತ ಸರ್ವೆ ನಂಬರ್ ಅದು. ಹೇಗೆ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತ ನೋಟಿಸ್ ಕೊಟ್ಟಿಲ್ಲ. ನಾವು ಬಾಯಿ ಮಾತಲ್ಲಿ ಹೇಳಿದ್ವಿ ನಾವು ಅವ್ರಿಗೆ. ಯಾಕಂದ್ರೆ ಅವ್ರು ಇವಾಗ ನಾವು ಯಾವಾಗ ಬಂದ್ರೂ ಅವೈಲೇಬಲ್ ಇರ್ತಿರ್ಲಿಲ್ಲ. ಲಾಸ್ಟ್ ಟೈಮ್ ನಾವು SI ಸರ್ ಜೊತೆ ಬಂದಾಗಲೇ ಅವ್ರು ಅವೈಲೇಬಲ್ ಇರಲಿಲ್ಲ.